ನೋಡಿ, ಈ ಮೂಡಾ ಸೈಟ್ಗಳನ್ನು ವಾಪಸ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದ ಮೇಲೆ MLC CT ರವಿ ಕೂಡ ರಿಯಾಕ್ಟ್ ಮಾಡಿದ್ರ ಬಗ್ಗೆ ಏನಂತ ಹೇಳಿದ್ರು ಅಂತಂದ್ರೆ, ಊರು ಕೊಳ್ಳೆ ಹೊಡೆದ ಮೇಲೆ ಬಾಗಿಲು ಹಾಕಿದಂತಾಗಿದೆ ಹೀಗಂತ ಬಿಜೆಪಿ MLC CT ರವಿಯವರು ವ್ಯಂಗ್ಯವಾಡಿದ್ರು. ಇದು ಸಿದ್ದರಾಮಯ್ಯನವರ ಪ್ರಾಮಾಣಿಕ ನಿರ್ಧಾರ ಅಲ್ಲ. ಮೂಡಾದಲ್ಲಿ ಸಾವಿರಾರು ಕೋಟಿ ಹಗರಣ ನಡೆದಿದೆ, ಅವರ ನಿಜ ಬಣ್ಣ ಬಯಲಾಗ್ತಾ ಇದೆ ಹೀಗಂತ ಬಿಜೆಪಿ ನಾಯಕ CT ರವಿ ನವದೆಹಲಿಯಲ್ಲಿ ರಿಯಾಕ್ಟ್ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಯವರು ಸೈಟ್ ವಾಪಸ್ ಕೊಡೋ ನಿರ್ಧಾರ ಒಂದ್ ರೀತಿನಲ್ಲಿ ಊರು ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅನ್ನೋ ಗಾದೆ ಮಾತಿಗೆ ಅನ್ವರ್ಥಕ ಆಗುವಂತೆ ಅವ್ರ ನಡವಳಿಕೆ ಆಯಿತು. ಆರೋಪ ಬಂದ ದಿನವೇ ವಾಪಸ್ ಮಾಡಿದ್ರೆ ಪ್ರಾಮಾಣಿಕ ನಿರ್ಧಾರ ಅಂತ ಅನಿಸ್ತಾ ಇತ್ತು. ಆದ್ರೆ ಈಗ ಆ ನಿರ್ಧಾರ ಪ್ರಾಮಾಣಿಕ ನಿರ್ಧಾರ ಅಂತ ಅನಿಸ್ತಾ ಇಲ್ಲ. ನನ್ಗನ್ಸುತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾನೂನಿಗಿಂತ ನನ್ನ ಮೇಲೆ ಅಂತ ಅನ್ಕೊಂಡಿದ್ರು. ನನ್ನನ್ನು ಯಾರು ಪ್ರಶ್ನೆ ಮಾಡೋಂಗಿಲ್ಲ ಅನ್ನುವಂಥ ದಾಷ್ಟ್ಯ ಅವರ ಮಾತಿನಲ್ಲಿ ವ್ಯಕ್ತ ಆಗ್ತಾ ಇತ್ತು. ಸಂವಿಧಾನಕ್ಕಿಂತ ನಾನು ಒಂದು ಹೆಜ್ಜೆ ಎತ್ತರದಲ್ಲಿದ್ದೀನಿ ಅಂತ ಅವ್ರು ಅನ್ಕೊಂಡಿದ್ರು. ಆದ್ರೆ ನೋಡಿ, ಈ ಮೂಡಾ ಸೈಟ್ಗಳನ್ನು ವಾಪಸ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದ ಮೇಲೆ MLC CT ರವಿ ಕೂಡ ರಿಯಾಕ್ಟ್ ಮಾಡಿದ್ರ ಬಗ್ಗೆ ಏನಂತ ಹೇಳಿದ್ರು ಅಂತಂದ್ರೆ, ಊರು ಕೊಳ್ಳೆ ಹೊಡೆದ ಮೇಲೆ ಬಾಗಿಲು ಹಾಕಿದಂತಾಗಿದೆ ಹೀಗಂತ ಬಿಜೆಪಿ MLC CT ರವಿಯವರು ವ್ಯಂಗ್ಯವಾಡಿದ್ರು. ಇದು ಸಿದ್ದರಾಮಯ್ಯನವರ ಪ್ರಾಮಾಣಿಕ ನಿರ್ಧಾರ ಅಲ್ಲ. ಮೂಡಾದಲ್ಲಿ ಸಾವಿರಾರು ಕೋಟಿ ಹಗರಣ ನಡೆದಿದೆ, ಅವರ ನಿಜ ಬಣ್ಣ ಬಯಲಾಗ್ತಾ ಇದೆ ಹೀಗಂತ ಬಿಜೆಪಿ ನಾಯಕ CT ರವಿ ನವದೆಹಲಿಯಲ್ಲಿ ರಿಯಾಕ್ಟ್ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಯವರು ಸೈಟ್ ವಾಪಸ್ ಕೊಡೋ ನಿರ್ಧಾರ ಒಂದ್ ರೀತಿನಲ್ಲಿ ಊರು ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅನ್ನೋ ಗಾದೆ ಮಾತಿಗೆ ಅನ್ವರ್ಥಕ ಆಗುವಂತೆ ಅವ್ರ ನಡವಳಿಕೆ ಆಯಿತು. ಆರೋಪ ಬಂದ ದಿನವೇ ವಾಪಸ್ ಮಾಡಿದ್ರೆ ಪ್ರಾಮಾಣಿಕ ನಿರ್ಧಾರ ಅಂತ ಅನಿಸ್ತಾ ಇತ್ತು. ಆದ್ರೆ ಈಗ ಆ ನಿರ್ಧಾರ ಪ್ರಾಮಾಣಿಕ ನಿರ್ಧಾರ ಅಂತ ಅನಿಸ್ತಾ ಇಲ್ಲ. ನನ್ಗನ್ಸುತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾನೂನಿಗಿಂತ ನನ್ನ ಮೇಲೆ ಅಂತ ಅನ್ಕೊಂಡಿದ್ರು. ನನ್ನನ್ನು ಯಾರು ಪ್ರಶ್ನೆ ಮಾಡೋಂಗಿಲ್ಲ ಅನ್ನುವಂಥ ದಾಷ್ಟ್ಯ ಅವರ ಮಾತಿನಲ್ಲಿ ವ್ಯಕ್ತ ಆಗ್ತಾ ಇತ್ತು. ಸಂವಿಧಾನಕ್ಕಿಂತ ನಾನು ಒಂದು ಹೆಜ್ಜೆ ಎತ್ತರದಲ್ಲಿದ್ದೀನಿ ಅಂತ ಅವ್ರು ಅನ್ಕೊಂಡಿದ್ರು. ಆದ್ರೆ ನೋಡಿ, ಈ ಮೂಡಾ ಸೈಟ್ಗಳನ್ನು ವಾಪಸ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದ ಮೇಲೆ MLC CT ರವಿ ಕೂಡ ರಿಯಾಕ್ಟ್ ಮಾಡಿದ್ರ ಬಗ್ಗೆ ಏನಂತ ಹೇಳಿದ್ರು ಅಂತಂದ್ರೆ, ಊರು ಕೊಳ್ಳೆ ಹೊಡೆದ ಮೇಲೆ ಬಾಗಿಲು ಹಾಕಿದಂತಾಗಿದೆ ಹೀಗಂತ ಬಿಜೆಪಿ MLC CT ರವಿಯವರು ವ್ಯಂಗ್ಯವಾಡಿದ್ರು. ಇದು ಸಿದ್ದರಾಮಯ್ಯನವರ ಪ್ರಾಮಾಣಿಕ ನಿರ್ಧಾರ ಅಲ್ಲ. ಮೂಡಾದಲ್ಲಿ ಸಾವಿರಾರು ಕೋಟಿ ಹಗರಣ ನಡೆದಿದೆ, ಅವರ ನಿಜ ಬಣ್ಣ ಬಯಲಾಗ್ತಾ ಇದೆ ಹೀಗಂತ ಬಿಜೆಪಿ ನಾಯಕ CT ರವಿ ನವದೆಹಲಿಯಲ್ಲಿ ರಿಯಾಕ್ಟ್ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಯವರು ಸೈಟ್ ವಾಪಸ್ ಕೊಡೋ ನಿರ್ಧಾರ ಒಂದ್ ರೀತಿನಲ್ಲಿ ಊರು ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅನ್ನೋ ಗಾದೆ ಮಾತಿಗೆ ಅನ್ವರ್ಥಕ ಆಗುವಂತೆ ಅವ್ರ ನಡವಳಿಕೆ ಆಯಿತು. ಆರೋಪ ಬಂದ ದಿನವೇ ವಾಪಸ್ ಮಾಡಿದ್ರೆ ಪ್ರಾಮಾಣಿಕ ನಿರ್ಧಾರ ಅಂತ ಅನಿಸ್ತಾ ಇತ್ತು. ಆದ್ರೆ ಈಗ ಆ ನಿರ್ಧಾರ ಪ್ರಾಮಾಣಿಕ ನಿರ್ಧಾರ ಅಂತ ಅನಿಸ್ತಾ ಇಲ್ಲ. ನನ್ಗನ್ಸುತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾನೂನಿಗಿಂತ ನನ್ನ ಮೇಲೆ ಅಂತ ಅನ್ಕೊಂಡಿದ್ರು. ನನ್ನನ್ನು ಯಾರು ಪ್ರಶ್ನೆ ಮಾಡೋಂಗಿಲ್ಲ ಅನ್ನುವಂಥ ದಾಷ್ಟ್ಯ ಅವರ ಮಾತಿನಲ್ಲಿ ವ್ಯಕ್ತ ಆಗ್ತಾ ಇತ್ತು. ಸಂವಿಧಾನಕ್ಕಿಂತ ನಾನು ಒಂದು ಹೆಜ್ಜೆ ಎತ್ತರದಲ್ಲಿದ್ದೀನಿ ಅಂತ ಅವ್ರು ಅನ್ಕೊಂಡಿದ್ರು. ಆದ್ರೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.